ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಕತೆ ಕೇಳೋಣ ಸ್ನೇಹಿತರೆ. ಸೂರ್ಯ ಪ್ರತಿದಿನವೂ ತನ್ನ ರಥದಲ್ಲಿ ಬರ್ತಾನೆ. ನಮ್ಗೆಲ್ಲರಿಗೂ ಗೊತ್ತಿಲ್ದಿರೋ ವಿಷಯ ಏನು ಅಂದ್ರೆ ಸೂರ್ಯನ ಸಾರಥಿ ಯಾರು ಅಂತ. ಸೂರ್ಯನ ಸಾರಥಿ ಅರುಣ ಅಂತ. ಅವ್ರಿಗೆ ಕಾಲಿರಲ್ಲ. ಇದು ಸುಮಾರು ಜನಕ್ಕೆ ಗೊತ್ತಿರಲ್ಲ. ಹಾಗಾಗಿ ಯಾಕೆ ಕಾಲಿರಲ್ಲ ಮತ್ತೆ ಹೇಗೆ ಸಾರಥ್ಯ ಮಾಡ್ತಾರೆ, ಯಾರೀ ಅರುಣ ಅನ್ನೋದು ಇವತ್ತು ನೋಡೋಣ. ನಾವೆಲ್ಲರೂ ಕಾಶ್ಯಪ ಋಷಿ ಬಗ್ಗೆ ಕೇಳಿರ್ತೀವಿ. ಅವ್ರಿಗೆ 13 ಜನ ಹೆಂಡತಿಯರಿರ್ತಾರೆ. ಇವತ್ತು ಅದರಲ್ಲಿ 3 ಜನ ಹೆಂಡತಿಯರ ಬಗ್ಗೆ ನಾವು ಮಾತಾಡೋಣ. ಒಬ್ಬರು ಅದಿತಿ ದೇವಿ, ಅವ್ರ ಮಗನೇ ಸೂರ್ಯ ಭಗವಾನ. ಇನ್ನಿಬ್ಬರು ಹೆಂಡತಿಗಳು ಕದ್ರು ಮತ್ತೆ ವಿನತಾ ಅಂತ. ಒಂದ್ ದಿವಸ ಕಶ್ಯಪರು ಕದ್ರು ಮತ್ತೆ ವಿನತಾನ ಸಂತೋಷವಾಗಿ ಕೇಳ್ತಾರೆ, ನಿಮ್ಗೇನಾದ್ರೂ ವರ ಬೇಕಾದ್ರೆ ಕೇಳಿ, ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ, ಇಬ್ಬರಿಗೂ ವರ ಕೊಡ್ತೀನಿ ಅಂತ. ಅದಕ್ಕೆ ಕದ್ರು ಏನ್ ಕೇಳ್ತಾಳೆ, ನಂಗೆ 1000 ಜನ ಹಾವಿನ ಮಕ್ಕಳು ಬೇಕು ಅಂತ ಕೇಳ್ತಾಳೆ. ಆಮೇಲೆ ವಿನತಾನ್ ಕೇಳ್ತಾರೆ. ಅದಕ್ಕೆ ವಿನತಾ ಅಂತಾಳೆ, ನಂಗೆ 2 ಮಕ್ಕಳು ಸಾಕು. ಆ ಕದ್ರು ಕೇಳಿದ 1000 ಜನ ಹಾವು ಮಕ್ಕಳ ಕನ್ನ ಕೂಡ ನನ್ನ ಮಕ್ಕಳು ತುಂಬಾ ಪವರ್ಫುಲ್ ಇರಬೇಕು, ತುಂಬಾ ಸ್ಟ್ರಾಂಗ್ ಇರಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಕಶ್ಯಪರು ಸರಿ ಆಯ್ತು ಅಂತ ಕದ್ರುಗೆ 1000 ಹಾವಿನ ಮೊಟ್ಟೆಗಳು ಕೊಡ್ತಾರೆ. ವಿನತಂಗೆ 2 ಪಕ್ಷಿ ಮೊಟ್ಟೆಗಳನ್ನ ಕೊಡ್ತಾರೆ. ಅವರು ಅವೆಲ್ಲದನ್ನು ಒಂದು ಮಡಕೆನಲ್ಲಿ ಇಡ್ತಾರೆ. ಕದ್ರುವಿನ ಮೊಟ್ಟೆಗಳು ಬೇಗನೆ ಮೊಟ್ಟೆ ಹೊಡೆದ್ಬಿಟ್ಟು ಹಾವುಗಳು ಹೊರಗೆ ಬರುತ್ತೆ. ವಿನತಂದು ಎಷ್ಟು ದಿವಸಕ್ಕೂ ಮೊಟ್ಟೆಗಳು ಹೊಡೆಯೋದೇ ಇಲ್ಲ. ಕದ್ರು ಏನೋ ತನ್ನ ಮಕ್ಕಳ ಜೊತೆ ಚೆನ್ನಾಗಿ ಆಟ ಆಡ್ತಾ ಇರ್ತಾಳೆ. ವಿನತನ್ ಮಕ್ಕಳಿಗೆ ಮೊಟ್ಟೆ ಹೊಡೆಯೋದು ಇಲ್ಲ, ಮಕ್ಕಳು ಹೊರಗೆ ಬರೋದು ಇಲ್ಲ. ಎಷ್ಟೊಂದು ವರ್ಷಗಳು ಕಾಯ್ತಾಳೆ, ಬರಲ್ಲ. ಆಮೇಲೆ ತಡ್ಕೊಳ್ಳಾರ್ದೆ ಒಂದು ಮೊಟ್ಟೆನ ತಾನೇ ಹೊಡೆದು ಬಿಡ್ತಾಳೆ. ಒಳಗೆ ನೋಡಿದ್ರೆ ಆ ಪಕ್ಷಿದು ಅರ್ಧ ಮೈಯೇ ಡೆವಲಪ್ ಆಗಿರತ್ತೆ, ಮೇಲದ್ ಮಾತ್ರ, ಕೆಳಗದು ಆಗಿರಲ್ಲ. ಆವಾಗ ಅದ್ರಲ್ಲಿದ್ದು ಪ್ರಾಣಿ ಅನ್ನತ್ತೆ, ನೋಡು ನೀನು ಫುಲ್ ಡೆವಲಪ್ ಆಗಕ್ಕೂ ಬಿಟ್ಟಿಲ್ಲ, ಇಷ್ಟೊಳಗಡೆ ಹೊಡೆದು ಬಿಟ್ಟಿಯ, ಹಾಗಾಗಿ ನೀನ್ ಯಾರ ಮೇಲೆ ಈರ್ಷೆಯಿಂದ ಈ ಕೆಲಸ ಮಾಡಿದೀಯೋ ಅವ್ರಿಗೆ ದಾಸಿ ಆಗ್ಬಿಡು ಅಂತ ಶಾಪ ಕೊಡತ್ತೆ. ಅದಕ್ಕೆ ಪಾಪ ವಿನತಾ ಅಳ್ತಾಳೆ, ತಪ್ಪಾಗೋಯ್ತು ಅಂತ. ಅದಕ್ಕೆ ಆ ಪಕ್ಷಿ ಅನ್ನತ್ತೆ, ನೋಡು ನೆಕ್ಸ್ಟ್ ಇನ್ನೊಂದು ಮೊಟ್ಟೆ ಇದೆ ಅಲ್ವಾ, ಆ ಪಕ್ಷಿಯಿಂದಾನೆ ನಿನ್ಗೆ ದಾಸತ್ವ ಹೋಗತ್ತೆ. ಬಟ್ ನೀನ್ ಅದಾಗೆ ಅದು ಹೊರಗೆ ಬರೋ ತನಕ ನೀನ್ ಕಾಯ್ಬೇಕು, ಎಷ್ಟೇ ವರ್ಷಗಳಾದ್ರೂ, ಅಷ್ಟಂಕ ನೀನ್ ದಾಸಿಯಾಗಿರ್ತೀಯಿ ಅಂತ ಹೇಳ್ಬಿಡ್ತಾನೆ. ಹೇಳ್ಬಿಟ್ಟು ಮಾಯ ಆಗ್ಬಿಡತ್ತದು. 500 ವರ್ಷಗಳಾದ್ಮೇಲೆ ಆ ಮೊಟ್ಟೆ ಹೊಡಿಯತ್ತೆ. ಅದರಿಂದ ಗರುಡ ದೇವರು ಬರ್ತಾರೆ. ಗರುಡರಿಂದ ಅವಳಿಗೆ ವಿನತನ್ಗೆ ದಾಸಿಯತ್ವ ಹೋಗತ್ತೆ. ಇವಾಗ ಅರುಣನ್ ಕತೆ ನೋಡೋಣ. ಈ ಹಾಫ್ ಮೊಟ್ಟೆ ಇತ್ತಲ್ಲ, ಹಾಫ್ ಬಾಡಿ ಇರೋ ಮೊಟ್ಟೆ, ಅವನ ಹೆಸರು ಅರುಣ ಅಂತ. ಆಯ್ತಾ. ಇವಾಗ ಕ್ಷೀರಸಾಗರ ಮಥನದಲ್ಲಿ ಅಮೃತ ಬಂದಿದ್ದಾಗ ಮೋಹಿನಿ ರೂಪದಲ್ಲಿ ಭಗವಂತ ಎಲ್ಲಾರ್ಗೂ, ದೇವತೆಗಳಿಗೆಲ್ಲಾರ್ಗೂ ಅಮೃತ ಕೊಡ್ತಾ ಇರ್ತಾರೆ. ರಾಕ್ಷಸನೊಬ್ಬನು ರಾಹು ಬೇರೆ ರೂಪದಲ್ಲಿ ಬಂದು ಇಲ್ಲಿ ದೇವತೆಗಳ ಜೊತೆಲಿ ಕೂತ್ಕೊಂಡು ಆ ಅಮೃತವನ್ನು ತಗೊಳಕ್ ಹೋಗ್ತಾನೆ. ಇದು ಸೂರ್ಯ ಚಂದ್ರ ನೋಡ್ಬಿಡ್ತಾರೆ, ಭಗವಂತನಿಗೆ ಹೇಳ್ತಾರೆ. ಅಷ್ಟೊತ್ತಿಗೆ 1 ಡ್ರಾಪ್ ಅಮೃತ ಆ ರಾಹು ಬಾಯಿಗೆ ಹೊಟ್ಟೋಗಿರುತ್ತೆ. ಸುದರ್ಶನ್ ಚಕ್ರದಿಂದ ರಾಹುದು ಕುತ್ತಿಗೆ ತೆಗೆದು ಬಿಡ್ತಾರೆ ಭಗವಂತ. ಆ 2ನೇ ಭಾಗನೇ ಕೇತು. ಈ ರಾಹುಗೆ ಸೂರ್ಯಚಂದ್ರರ ಮೇಲೆ ತುಂಬಾ ಕೋಪ, ಯಾಕಂದ್ರೆ ಅವರಿಂದಾನೇ ತನ್ಗೆ ಅಮೃತ ಸಿಗ್ಲಿಲ್ಲ ಅಂತ. ಹಾಗಾಗಿ ರಾಹು ಯಾವಾಗ್ಲೂ ಸೂರ್ಯಚಂದ್ರನ್ನ ಸತಾಯಿಸ್ತಾ ಇರ್ತಾನೆ, ಸತಾಯಿಸಿ ಅವ್ರನ್ನ ಆವರಿಸ್ಬಿಡ್ತಾ ಇರ್ತಾನೆ. ಇದೇ ಈ ಸೂರ್ಯಗ್ರಹಣ ಚಂದ್ರಗ್ರಹಣ ಅಂತ. ಅದು ತುಂಬಾ ಫ್ರೀಕ್ವೆಂಟ್ ಆಗಿ, ಅಂದ್ರೆ ತುಂಬಾ ಸತಿ ಆಗ್ತಾ ಇರತ್ತೆ. ಅದನ್ನ ನೋಡಿ ಸೂರ್ಯನ್ಗೆ ತುಂಬಾ ಕೋಪ ಬರುತ್ತೆ. ಹಾಗಾಗಿ ಈ ತರ ಆಗ್ತಾ ಇದ್ರು ಕೂಡ ದೇವತೆಗಳು ಯಾರು ಬಂದು ರಕ್ಷಿಸ್ತಾ ಇರಲ್ಲ ಸೂರ್ಯನನ್ನ ಚಂದ್ರನನ್ನ. ಅದಕ್ಕೆ ಸೂರ್ಯ ಕೋಪ ಮಾಡ್ಕೊಂಡು ಹೋಗಿ ತಾನು ಎಲ್ಲಿ ಆಕ್ಚುಯಲ್ ಆಗಿ ಒರಿಜಿನಲ್ ಆಗಿ ಎಲ್ಲಿ ಸೂರ್ಯಾಸ್ತ ಆಗತ್ತೋ ಅಲ್ಲಿಗೆ ಹೋಗಿ ಕೂತ್ಕೊಂಡು ತಂದು ಬಿಸಿ ಕಿರಣಗಳನ್ನ ಕಲಿಸ್ತಾ ಇರ್ತಾನೆ. ಆ ಬಿಸಿಗೆ
ದೇವತೆಗಳು ಎಲ್ಲಾರು ತಡ್ಕೊಳಕ್ಕಾಗದೆ ಬ್ರಹ್ಮನ ಹತ್ರ ಹೋಗಿ ಕೇಳ್ತಾರೆ. ಅವಾಗ ಬ್ರಹ್ಮ ಅಂತಾರೆ, ನನಗೊಂದು ಐಡಿಯಾ ಇದೆ. ಕಶ್ಯಪನ್ ಮಗ ಇದ್ದಾನೊಬ್ಬನು ಅರುಣ ಅಂತ, ತುಂಬಾ ಪವರ್ಫುಲ್. ಆ ಕಶ್ಯಪನ್ ತಂದು ಸೂರ್ಯನ ರಥಕ್ ಮುಂಚೆ ಕೂಡಿಸ್ಬಿಡೋಣ ಸಾರಥಿಯಾಗೆ. ಅವಾಗ ಸೂರ್ಯನ ಬಿಸಿ ಕಿರಣಗಳೆಲ್ಲ ಅರುಣಕ್ ತಾಗತ್ತೆ. ಅವನ್ ತುಂಬಾ ಪವರ್ಫುಲ್ ಆಗಿದ್ರಿಂದ ಆ ಕಿರಣಗಳನ್ನೆಲ್ಲ ತಾನು ತಗೊಂಡ್ಬಿಡ್ತಾನೆ. ಎಲ್ಲಾರ್ಗೂ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಬಿಸಿ ಹೊರಗೆ ಬರೋ ಹಾಗೆ, ಕಿರಣಗಳು ಹೊರಗೆ ಬರೋ ಹಾಗೆ ಮಾಡ್ತಾನೆ ಅರುಣ ಅಂತ ಹೇಳ್ತಾರೆ ಬ್ರಹ್ಮದೇವರು. ಹಾಗಾಗಿ ಇವಾಗ ಅರುಣ ಸೂರ್ಯನ ರಥಕ್ಕೆ ಸಾರಥಿ ಆಗ್ತಾನೆ. ಸೊ ಸೂರ್ಯನದು ಎಕ್ಸ್ಟ್ರಾ ಬಿಸಿ ಏನೇ ಇರ್ಲಿ, ಆ ಕಿರಣಗಳ ತೇಜಸ್ಸು ಜಾಸ್ತಿ ತೇಜಸ್ಸಿರೋದೆಲ್ಲ ಅರುಣ ತಾನು ತಗೊಂಡ್ಬಿಡ್ತಾನೆ. ನಮ್ಗೆಲ್ಲ ನಾವು ಸಹಿಸೋಷ್ಟು ಮಾತ್ರನೇ ಕಳಿಸ್ತಾನೆ. ಇವಾಗ ಆಕ್ಚುಲ್ ಆಗಿ ಬ್ರಹ್ಮದೇವ್ರು ಸೂರ್ಯನ್ ಕೂಡ ಹೇಳ್ತಾರೆ, ನೀನ್ ಕೋಪ ಕಡಿಮೆ ಮಾಡ್ಕೋ, ಈ ರಾಹುದ್ ಪ್ರಾಬ್ಲಮ್ ನಾವು ಹೇಗೋ ಒಂದ್ ಸಾಲ್ವ್ ಮಾಡೋಣ, ಇದು ಒಳ್ಳೇದಲ್ಲ ಇಷ್ಟು ಕೋಪ ಅಂತ ಹೇಳಿದ್ಮೇಲೆ ಸೂರ್ಯನು ತನ್ನ ಬಿಸಿನ, ತನ್ನ ಕಿರಣಗಳ ತೀವ್ರತೆಯನ್ನ ಕಡಿಮೆ ಮಾಡ್ತಾನೆ. ಇವಾಗ ಅರುಣನ್ ಸಾರಥ್ಯಕ್ಕೆ ಸಂತೋಷ ಪಟ್ಟು ಸೂರ್ಯ ಭಗವಾನ್ ಅರುಣನ್ಗೆ ಹೇಳ್ತಾನೆ, ನೋಡು ನೀನ್ ನನ್ಗೋಸ್ಕರ ಇಷ್ಟು ಮಾಡಿದ್ದೀಕೋಸ್ಕರ ಸೂರ್ಯ ಉದಯ ಆಗೋ ಮುಂಚೆ 1.5 ಗಂಟೊತ್ತು ನಿನ್ ಕಾಲ ಇರತ್ತೆ. ಸೊ ನಿನ್ ಕಾಲದಲ್ಲಿ ಯಾರು ಪೂಜೆ ಮಾಡ್ತಾರೋ, ಯಾರು ತಪಸ್ ಮಾಡ್ತಾರೋ, ಯಾರು ಸಾಧನೆ ಮಾಡ್ತಾರೋ ಅದಕ್ ಫಲ ಬಹಳ ಜಾಸ್ತಿ ಇರತ್ತೆ. ತುಂಬಾ ಶ್ರೇಷ್ಠವಾದ ಕಾಲ. ಅದನ್ನೇ ಅರುಣೋದಯ ಅಂತ ಕೂಡ ಅಂತಾರೆ ಅಂತ ಸೂರ್ಯ ಭಗವಾನ್ ಅರುಣನ್ಗೆ ವರ ಕೊಡ್ತಾರೆ. ಅದಕ್ಕೆ ತಪಸ್ವಿಗಳೆಲ್ಲ ಅರುಣೋದಯ ಕಾಲದಲ್ಲೇ ನದಿನಲ್ಲಿ ಸ್ನಾನ ಮಾಡೋದು, ಪೂಜೆ, ಸಂಧ್ಯಾ ವಂದನೆ ಎಲ್ಲ ಅವ್ರು ಅದೇ ಕಾಲದಲ್ಲಿ ಮಾಡ್ತಾರೆ ಸ್ನೇಹಿತರೆ. ಇದೇ ಇವತ್ತಿನ ಕತೆ. ನಂಗೆ ತುಂಬಾ ಇಂಟ್ರೆಸ್ಟ್ ಅನಿಸ್ತು ಅರುಣಂದು ಕತೆ. ಹಾಗಾಗಿ ತಮ್ಗೆಲ್ಲರಿಗೂ ಹೇಳ್ಬೇಕನ್ನಿಸ್ತು. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.